ಅಷ್ಟೇ ನಾನು ಏನು ಹೇಳ್ತಾ ಬಂದಿದ್ದೀನೋ ಟೀಮ್ ನಮ್ಮ ವೆಂಕಟೇಶ್ ಪ್ರಸಾದ್ ಅವ್ರ ಟೀಮ್ಗೆ ಇಡೀ ತಂಡಕ್ಕೆ ಬರಬೇಕು. ರಾಜ್ಯದ ಕ್ರಿಕೆಟ್ ಆಡಳಿತ ಮಂಡಳಿಗೆ ಅವ್ರು ಬಂದರೆ ಖಂಡಿತವಾಗಿ ಕ್ರಿಕೆಟ್ ನಮ್ಮ ರಾಜ್ಯದಲ್ಲಿ ಉದ್ಧಾರ ಆಗುತ್ತೆ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ. ಅದು ಮುಖ್ಯ. ಏನೇನು ನಾವು 3 ವರ್ಷದಲ್ಲಿ ಏನು ಕೆಲಸ ಮಾಡಿದ್ವೋ 16 ವರ್ಷ ಆಗೋಯ್ತು ಇವಾಗ. ಅದೆಲ್ಲ ಆಗಿ 2 ಹೆಜ್ಜೆ ಮುಂದೆ ಇಟ್ವಿ. ಅವಾಗ ನನ್ನ ಪ್ರಕಾರ ಒಂದು 10 ಹೆಜ್ಜೆ ಹಿಂದೆ ಹೊಟ್ಟೋಗಿದ್ದೀವಿ. ಸೊ ಅದನ್ನೆಲ್ಲ ಇವಾಗ ವಾಪಸ್ಸು ಮತ್ತೊಮ್ಮೆ ಅದೇ ಕರ್ನಾಟಕದ ಒಂದು ಜನರಿಗೆ, ಫ್ಯಾನ್ಸ್ ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳು ಒಂದು ಆಸೆ ಇರುತ್ತೆ, ನಾನು ಒಂದಿನ ರಾಜ್ಯಕ್ಕೆ ಕ್ರಿಕೆಟ್ ಆಡಬೇಕು ಅಂತ. ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅವ್ರಿಗೆಲ್ಲ ಒಂದು ಅವಕಾಶ ಬೇಕು. ಅಕಾಡೆಮಿ ಆಗಿರ್ಬೋದು ಅಥವಾ ಫೆಸಿಲಿಟೀಸ್ ಇರ್ಬೋದು, ಅದರಲ್ಲೆಲ್ಲ ಒಂದು ಬದಲಾವಣೆ ಆಗಬೇಕು. ನಮ್ಮ ಸ್ಟೇಡಿಯಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೆಲಸ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಅದೆಲ್ಲ ಒಂದು ಅವಕಾಶವೂ ಆಗತ್ತೆ ಅಂತ ನನ್ನ ಒಂದು ಭಾವನೆ. ಖಂಡಿತ ವೆಂಕಟೇಶ್ ಪ್ರಸಾದ್ ಅವರು ಹಾಗೂ ಅವರ ಇಡೀ ತಂಡ ಇದನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಬರ್ತಾರೆ ಅಂತ ನಮ್ಮ ಒಂದು ಭಾವನೆ. ಮಾತ್ರ ಬಾಕಿ ಇದೆ ಸರ್, ನೀವು ಮೆಂಬರ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತೀರಾ? ಅದೇ ಅಷ್ಟೇ ನಾನು ಹೇಳೋದು. ನಿಮ್ಮ ಒಂದು ವೋಟು ಇದು ಬೇರೆ ಅಸೋಸಿಯೇಷನ್ ಥರ ಅಲ್ಲ ಇದು. ಯಾಕಂದರೆ ಈ ಅಸೋಸಿಯೇಷನ್ ಹೇಗೆ ಅಂದರೆ ಕ್ರಿಕೆಟ್ ಬೆಳವಣಿಗೆ ಆಗಬೇಕು, ಕ್ರಿಕೆಟ್ ಡೆವಲಪ್ಮೆಂಟ್ ಆಗಬೇಕು, ಆಮೇಲೆ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರು, ದುಡ್ಡಿಗೇನು ಕೊರತೆ ಇಲ್ಲ ಈ ಅಸೋಸಿಯೇಷನಲ್ಲಿ. ಸೊ ಈ ಕ್ಲಬ್ಬು, ಆ ಮೆಂಬರ್ಗಳು, ಅದು ಬೇರೆ ವ್ಯತ್ಯಾಸ ಇದೆ. ಇದಕ್ಕೆ ಹೌದು, ಖಂಡಿತ KSCN ಒಂದು ಕ್ಲಬ್ ಹೌಸ್ ಅಂತಿದೆ, ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ, ಅದರಲ್ಲೂ ಬದಲಾವಣೆಗಳಾಗಬೇಕು. ಆದರೆ ಮೆಂಬರ್ಗಳನ್ನ ಹೇಳೋದಿದೆ, ನಿಮ್ಮ ನಾಳೆ ಒಂದು ವೋಟು ಬರೀ ಕ್ಲಬ್ಗಲ್ಲ ನೀವು ಕೊಡ್ತಾ ಇರೋದು, ಆ ಒಂದು ಸಣ್ಣ ಹುಡುಗ ಅಥವಾ ಹುಡುಗಿ ಅವರ ಕನಸಿಗೆ ನೀವೊಂದು ಬೆಂಬಲ ಕೊಟ್ಟಂಗೆ. ಅದನ್ನು ಖಂಡಿತವಾಗಿ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ಇಡೀ ತಂಡ ಆ ಕನಸನ್ನು ನೆನ್ಸು ಮಾಡ್ತಾರೆ ಅಂತ ನನ್ನ ಒಂದು ಭಾವನೆ. ಅದಕ್ಕೆ ನೀವು ವೋಟ್ ಕೊಡ್ತಾ ಇರಂತ ನಾನೊಂದು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.